ಅಪ್ಪು ಅವರು ನಮ್ಮನ್ನೆಲ್ಲ ಆಗಲಿ ವರ್ಷಗಳು ಕಳೀತಾ ಬಂದರೂ ಕೂಡ ಅವರು ಮಾಡಿದಂತಹ ಸಾಕಷ್ಟು ಸಾಮಾಜಿಕ ಕೆಲಸಗಳು ಎಲ್ಲರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ. ಹಾಗೆ ಸಾಕಷ್ಟು ಜನಕ್ಕೆ ಇವತ್ತು ಕೂಡ ಅವರು ಮಾಡಿದಂತಹ ಸಾಮಾಜಿಕ ಕೆಲಸಗಳು ನೆರವಾಗ್ತಾ ಇದೆ. ಅದೇ ರೀತಿ ನಮ್ಮ ಶಿವಮೊಗ್ಗದಲ್ಲಿ ಒಂದು ಹೊಸದಾಗಿ ಸೈಕಲ್ ಜಾಥವನ್ನು ಸೈಯದ್ ಹಾಗೂ ಗೌಸ್ಪೀರ್ ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಏನು ಅನ್ನೋದಾದರೆ ಶಿವಮೊಗ್ಗದಿಂದ ಬೆಂಗಳೂರಿನ ಅಪ್ಪುವಿನ ಸಮಾಧಿಯ ತನಕ ಸೈಕಲ್ ಜಾಥಾದಲ್ಲಿ ಇವರು ಅಪ್ಪು ಸಮಾಧಿನ ಹೋಗಿ ತಲುಪಬೇಕು ಅಂತ ಹೇಳಿ ಒಂದು ನಿರ್ಧಾರ ಮಾಡಿಕೊಂಡು ಈ ಒಂದು ಸೈಕಲ್ ಜಾಥಾಕ್ಕೆ ರೆಡಿಯಾಗಿದ್ದಾರೆ. ನೀವು ನೋಡ್ಬೋದು ಸೈಕಲ್ ತುಂಬ ಚೆನ್ನಾಗಿ ಹಳದಿ ಕೆಂಪು ಬಣ್ಣದಿಂದ ಪೇಂಟ್ ಕೂಡ ಮಾಡಿದ್ದಾರೆ. ಒಂದು ಅಪ್ಪುವಿನ ಫೋಟೋವನ್ನು ಮುಂದಿಟ್ಕೊಂಡು ಕೂಡ ಈ ಜಾಥಾಕ್ಕೆ ರೆಡಿಯಾಗಿದ್ದಾರೆ. ಸ್ವತಃ ಸೈಯದ್ ಹಾಗೆ ಗೌಸ್ಪೀರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸೈಯದ್ ಅವರೇ, ಏನಿದು ಹೊಸದಾದಂತಹ ಸೈಕಲ್ ಜಾಥಾ? ಮೇಡಮ್, ಹೊಸದೇನೂ ಇಲ್ಲ, ಆದರೆ ಮನಸ್ಸಲ್ಲಿ ತುಂಬ ಆಸೆ ಇತ್ತು. ಪುನೀತನ ಬದುಕಿದ್ದಾಗಲೇ ನೋಡಬೇಕು ಅಂತ ನೋಡಿದ್ದೀನಿ. ಒಂದು 3 ಸತಿ ನೋಡಿದ್ದೆ. ಅದು ನಮ್ಮ ಶಿವಮೊಗ್ಗಕ್ಕೆ ಬಂದಾಗ, ಬೆಂಗಳೂರಿಗೆ ಒಂದು ಸತಿ ನೋಡಿದ್ದೆ. ಹಾಗೆ ಲಾಸ್ಟ್ ಟೈಮು ಈ ಥರ ಕೇಳಿದಾಗ ಏನೋ ಒಂಥರ ಆತಂಕ ಆಯಿತು. ಏನೋ ಒಂದು ವಜ್ರನೇ ಕಳ್ಕೊಂಡ್ಬಿಟ್ಟಿದ್ದೀವಿ, ಮುತ್ತೆ ಕಳ್ಕೊಂಡ್ಬಿಟ್ಟಿದ್ದೀವಿ ಅನ್ನಂಗಾಯಿತು. ಹಾಗೆ ನಾನು ಯಾವತ್ತೂ ಹೋಗ್ತಿದ್ದೆ. ಮೋಸ್ಟ್ಲಿ ನನ್ನ ಮನೆಯಲ್ಲಿ ಪ್ರಾಬ್ಲಮ್ ಇತ್ತು. ನಮ್ಮ ತಂದೆ ತೀರ್ಕೊಂಡ್ರು, ನಮ್ಮ ಚಿಕ್ಕಪ್ಪ ತೀರ್ಕೊಂಡ್ರು. ಹಾಗಾಗಿ ಮನೆಯಲ್ಲಿ 2 ರಿಂದ 3 ಸಾವು ಆಯಿತಾ. ಹಾಗಾಗಿ ಪೆಂಡಿಂಗ್ ಇತ್ತು, ಹೋಗಲೇಬೇಕನ್ನೋದಿತ್ತು. ಇವತ್ತು ಟೈಮ್ ಕೂಡ ಬಂದಿದ್ದೀನಿ ಮೇಡಮ್ ಹೋಗೋಕ್ಕೆ. 13ನೇ ತಾರೀಕು ಹೋಗ್ತಾಯಿದ್ದೀನಿ. ನೆಹರು ಸ್ಟೇಡಿಯಮಿಂದ ಹೋಗ್ತಾಯಿದ್ದೀನಿ. ಬೆಳಗ್ಗೆ 9ವರೆಗೆ ಹೊರಡ್ತಾಯಿದ್ದೀನಿ. 13ನೇ ತಾರೀಕು ಬೆಳಗ್ಗೆ 9ವರೆಗೆ ನೆಹರು ಕ್ರೀಡಾಂಗಣದಿಂದ ಇವರು ಸೈಕಲ್ ಜಾಥಾನ ಹೊರಟಿದ್ದಾರೆ. ಹಾಗೆ ಈ ಸೈಕಲ್ ಜಾಥಾ ಹೊರಟಿರುವಂತಹ ಮೂಲ ಉದ್ದೇಶ ಏನು ಮೇಡಮ್? ಮೂಲ ಉದ್ದೇಶ ಬಂದುಬಿಟ್ಟು, ಎಷ್ಟೋ ಸರ್ಕಾರಿ ಶಾಲೆಗಳು ಮುಚ್ಚಿದ್ದಾರೆ ಈಗಿನ ದಿನಗಳಲ್ಲಿ. ಎಲ್ಲ ಮಕ್ಕಳು ಹೈಫೈ ಸ್ಕೂಲು, ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಿ ಎಲ್ಲ ಓದ್ತಿದ್ದಾರೆ. ಯಾಕಂದರೆ ಬಡವ್ರ ಮಕ್ಕಳು ಬಡವರಾಗೇ ಇದ್ದಾರೆ. ಹಾಗಾಗಿ ಯಾಕೆ ಬಡವರಾಗಿದ್ದಾರೆ ಅಂತಂದರೆ, ಏನಕ್ಕೆ ಎಜುಕೇಷನ್ ಅವ್ರಿಗೆ ಏನಕ್ಕೆ ಸಿಗ್ತಿಲ್ಲ ಅಂತ ಅಂದರೆ, ಸರ್ಕಾರಿ ಶಾಲೆಗಳು ಮುಚ್ತಿದ್ದಾರೆ. ಹಾಗಾಗಿ ಎಜುಕೇಷನ್ ಸಿಗ್ತಿಲ್ಲ. ಹಾಗೆ ಆಸ್ಪತ್ರೆಗಳಲ್ಲಿ ಸರ್ಕಾರಿ ಸೌಲಭ್ಯ ಏನೂ ಇಲ್ಲ. ಡಾಕ್ಟ್ರುಗಳಿಗೆ ಕಾಯಬೇಕು, ಅಲ್ಲಿಂದ ಕೂಗಾಟ, ಅಲ್ಲಿಂದ ಕಿರ್ಚಾಟ. ಏನಾದರೂ ಕೇಳಿದ್ರೆ, 5 ನಿಮಿಷ ನಿಲ್ರಿ, ತಡೀರಿ, ನೀವು ಮಾಡೋ ಕೆಲಸ ಇಲ್ವ ನಿಮಗೆ, ಆ ಥರ ಒಂದು ರೋಪ್ ಹಾಕಿ ಮಾತಾಡ್ತಾರೆ. ಅದೆಲ್ಲ ಬಂದಾಗಬೇಕು. ಮತ್ತು ನೋಡಿ, ಸರ್ಕಾರಿ ಆಸ್ಪತ್ರೆಯಲ್ಲಿ ಮೆಡಿಷನ್ ಎಲ್ಲ ಇರುತ್ತೆ, ಆಲ್ಮೋಸ್ಟ್ ಮೆಡಿಷನ್ ಇರುತ್ತೆ. ಇವ್ರೇನು ಮಾಡ್ತಾರೆ, ಹೊರಗಡೆಯಿಂದನೇ ಬೇಕಂತಲೇ ಬರ್ದುಕೊಡ್ತಾರೆ. ಅದು ಸರ್ಕಾರಕ್ಕೆ ಕೊಡೋಕ್ಕಾಗಲ್ವಾ? ಔಷಧಿ, ಟ್ಯಾಬ್ಲೆಟು, ದೊಡ್ಡ ಬಿಲ್ಲಿಂದದು ಒಂದೊಂದು ಮಾತ್ರೆ 10,000, ಒಂದೊಂದು ಇಂಜೆಕ್ಷನ್ 20,000. ಅದು ಅಲ್ಲಿರಲ್ಲ, ಅದು ಮಾತ್ರ ಹೊರಗಡೆ ಬರ್ಸ್ಕೊಡ್ತಾರೆ. ಅದೇನಕ್ಕೆ? ಸರ್ಕಾರ ಕೊಡ್ಬೋದಲ್ಲ ಮೇಡಮ್, ಸವಲತ್ತು ಕೊಡ್ಬೋದು. ಒಳಗಡೆ ಹೋದರೆ, ಆಸ್ಪತ್ರೆ ಒಳಗಡೆ ಹೋದರೆ, ಈಗ ದುಡ್ಡು ಕಟ್ಟು ಆಸ್ಪತ್ರೆಗೆ, ಪ್ರೈವೇಟ್ ಆಸ್ಪತ್ರೆಗಳಿಗೆ AC ಫುಲ್ಲು, ಅಲ್ಲಿ ಏನು ಸ್ಮೆಲ್ ಇರೋಲ್ಲ, ಅಚ್ಚುಕಟ್ಟಾಗಿ ತುಂಬ ನೀಟಾಗಿರುತ್ತೆ. ಆದರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅದಿಲ್ಲ. ತುಂಬ ರೋಗ್ಗಳು, ಪಾಪ ಎಲ್ಲೆಲ್ಲಿಂದನೋ ಬಂದಿರ್ತಾರೆ. ಅದು ನೋಡಿದ್ದೀವಿ ನಾವು, ಹೊಟ್ಟೆ ಒಂಥರ ನರಳತ್ತೆ ನಮಗೆ. ಅದಕ್ಕೆ ಅದು ಬಂದಾಗಬೇಕು ಮೇಡಮ್. ಎಲ್ಲರಿಗೂ ಒಂದೇ ಸಮನಾಗಿ ನೋಡಬೇಕು. ಬಡವ ಆಗಿರಲಿ, ಶ್ರೀಮಂತ ಆಗಿರಲಿ, ಎಲ್ಲರಿಗೂ ಒಂದೇ ಸಮ ಎಜುಕೇಷನ್ ಸಿಗಬೇಕು. ಎಲ್ಲರಿಗೂ ಒಂದೇ ಆರೋಗ್ಯನೂ ಸಿಗಬೇಕು ಮೇಡಮ್. ವಿಶೇಷವಾಗಿ ನೋಡಬಹುದು, ಸ್ಪೀಕರ್ ಕೂಡ ಇದೆ. ನಾನು ಹೇಳೋದನ್ನು ಮರೆತೆ, ಸೈಯದ್ ಅವರು ಗಾಯಕರು. ಮೊಹಮ್ಮದ್ ರಫಿ ಅವರ ಹಾಡಾಗಿರಬಹುದು, ಅಪ್ಪುವಿನ ಹಾಡಾಗಿರ್ಬೋದು, ತುಂಬ ಸೊಗಸಾಗಿ ಹಾಡ್ತಾರೆ. ಸ್ಪೀಕರ್ ಏನಕ್ಕೆ ಇಟ್ಕೊಂಡಿದ್ದೀರಾ ಅಂತ ಹೇಳ್ಬೋದಾ? ಖಂಡಿತ ಮೇಡಮ್, ಸ್ಪೀಕರ್ ಇಟ್ಕೊಂಡಿರೋ ಉದ್ದೇಶ ಒಂದೇ. ಅಪ್ಪು ಅಣ್ಣನ ಸಮಾಧಿಗೆ ಹೋಗ್ತಾ ಇದ್ದೀವಿ ಅಂತ ಅಂದಾಗ 4 ಜನಕ್ಕೆ ಅಪ್ಪು ಅಣ್ಣನ ಬಗ್ಗೆ ಮಾತಾಡಬೇಕು. ಇಲ್ಲಾಂದರೆ ಹೋಗೋಕ್ಕೆ ಬೆಲೆನೇ ಇರಲ್ಲ. ಸುಮಾರು ಜನ ಹೋಗ್ತಾರೆ, ಆದರೆ ಅಲ್ಲಿ ಹೋಗಿ, ಈಗ ಇಲ್ಲಿಂದ ಶಿವಮೊಗ್ಗ ಬಿಟ್ವಾ, ಭದ್ರಾವತಿ ಹೋಗಿದ್ವಾ, ಒಂದು ಸರ್ಕಲಲ್ಲಿ ನಿಂತ್ಕೊಂಡು ಅಪ್ಪು ಅಣ್ಣ ಏನೇನು ಕೆಲಸ ಮಾಡಿದ್ರು, ಬಲ್ಗೈಯಲ್ಲಿ ಮಾಡಿದ್ದು ಎಡಗಿಗೆ ಗೊತ್ತಾಗ್ಬಾರ್ದು, ಆ ಥರ ಮಾಡಿದ್ರು. ಅವ್ರು ಸತ್ತ ಮೇಲೆ ಗೊತ್ತಾಗಿದ್ದು ಇವ್ರು ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ ಅಂತ. ಹಾಗಾಗಿ ಅವರೊಂಥರ ಪರಮಾತ್ಮ ಇದ್ದಂಗೆ, ಪರಮಾತ್ಮ. ಅವ್ರ ಬಗ್ಗೆ 4 ಮಾತಾಡಿ ಮೇಡಮ್. ಅವ್ರು ಮಾಡಿರೋ ಒಳ್ಳೆ ಕೆಲಸ ಮತ್ತು ಸ್ಕೂಲ್ ಬಗ್ಗೆ ಮಾತಾಡಿ, ಅವ್ರ ಬಗ್ಗೆ ಒಂದು 4 ಸಿನಿಮಾದು 4 ಹಾಡು ಹೇಳಿ, ಕಾಣದಂತೆ ಮಾಯವಾದನು, ಗೊಂಬೆ ಹೇಳುತ್ತೈತೆ, ಅದೆಲ್ಲ ಹಾಡು ಹೇಳಿ 4 ಜನಕ್ಕೆ ಮನೋರಂಜನೆ ಕೊಟ್ಟು, ಅವ್ರ ಥರ ನೀವು ಆಗೋಕ್ಕಾಗಿಲ್ಲ ಅಂದರೂ 100% ಅಂತೂ ಆಗಲ್ಲ, 1% ಆದರೂ ಅವ್ರ ಥರ ಬಾಳಿ ಅನ್ನೋಕ್ಕೆ ಹೇಳೋಕ್ಕೆ ಹೊರಟಿದ್ದೀವಿ ಮೇಡಮ್. ದಾರಿಯಲ್ಲಿ ಹೋಗ್ತಾ ಅಪ್ಪು ಅವರ ಹಾಡುಗಳನ್ನು ಹಾಡ್ತಾ ಹೋಗ್ತೀವಿ ಅಂತ ಹೇಳಿದ್ರಿ. ನಮಗೋಸ್ಕರ ಯಾವ್ದಾರೋ ಒಂದು ಅಪ್ಪುವಿನ ಒಂದು ಸೊಗಸಾದ ಗೀತೆನ ಹಾಡ್ಬೋದಾ? ಖಂಡಿತವಾಗಿ ಹಾಡ್ತೀನಿ ಮೇಡಮ್. ಮೊದಲದಾಗಿ ಅಪ್ಪು ಬಾಸಿಗೆ ಪಾದಗಳಿಗೆ ನಮಸ್ಕರಿಸುತ್ತಾ ಅವ್ರದ್ದೊಂದು ಗೀತೆ ಹಾಡ್ತೀನಿ.
ಗುಡಿಸಲೇ ಆಗಲಿ ಅರಮನೆಯಾಗಲಿ ಆಟವು ನಿಲ್ಲದು ಎಂದು ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವ ತೋರದು ಎಂದು ಭೇದ ತೋರದು. ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಯೇ ನಿನದು ಪ್ರೀತಿ ಹಂಚಿರುವ. ಜೊತೆಗಿರು ನೀನು ಅಪ್ಪನ ಹಾಗೆ ಹಣ್ಣೆಲೆ ಕಾಯೋ ವಿನಯದಿ ಹೀಗೆ. ನಿನ್ನನ್ನು ಪಡೆದ ನಾನು ಪುನೀತ ಬಾಳು ನಗು ನಗುತ್ತಾ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ಅಪ್ಪು ಅಣ್ಣ ರಾಜಕುಮಾರ. ಧನ್ಯವಾದಗಳು ಮೇಡಮ್. ಸಾಮಾಜಿಕ ಒಂದು ಕಾಷನ್ಗಳನ್ನು ಕೊಡ್ತಾ ನಾವು ಅವರಂತೆಯೇ ಜೀವನದಲ್ಲಿ ಬದುಕೋಣ ಅಂತ ಹೇಳ್ತಾ ಮುಂದೆ ಸಾಗೋಣ ಅಂತ ಹೇಳ್ತಾ ಇದ್ದೀರಾ. ಹಾಗೆ ಯಾವೊಂದು ರೂಟಲ್ಲಿ ನೀವು ಬೆಂಗಳೂರನ್ನು ತಲುಪ್ತೀರಾ? ಮೇಡಮ್ ಶಿವಮೊಗ್ಗ ಬಿಟ್ಟರೆ ಭದ್ರಾವತಿ, ಭದ್ರಾವತಿಯಿಂದ ತರೀಕೆರೆಯಿಂದ ಬೀರೂರು, ಕಡೂರು, ಬಾಣಾವರ, ತಿಪ್ಟೂರು, ನಿಟ್ಟೂರು, KB ಕ್ರಾಸು, ಗುಬ್ಬಿ, ತುಮಕೂರು, ನೆಲಮಂಗಲ, ಯಶವಂತಪುರ, ರೈಟ್ ಸೈಡಿಗೆ ನಮ್ಮ ಅಪ್ಪು ಬಸ್ಸು. ಉಳಿಲಿಕ್ಕೆಲ್ಲ ವ್ಯವಸ್ಥೆ ಹೇಗೆ? ಊಟ ತಿಂಡಿ ವ್ಯವಸ್ಥೆ ಹೇಗೆ? ಮೇಡಮ್ ಉಳಿಲಿಕ್ಕೇನು ವ್ಯವಸ್ಥೆ ಮಾಡ್ಕೊಂಡಿಲ್ಲ ನಾವು. ಈಗ ಎಲ್ಲಿ ಹೋಗ್ತೀವೋ ಸಂಜೆ 6 ಗಂಟೆ ಆದ ಕೂಡಲೇ ಎಲ್ಲಾದರೂ ಒಂದು ಮರದ ಕೆಳಗಿರ್ಬೋದು, ಇಲ್ಲಾಂದರೆ ಬಸ್ ಸ್ಟ್ಯಾಂಡ್ಗಳಿರ್ಬೋದು, ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಉಳ್ಕೊಳ್ತೀವಿ ಮೇಡಮ್. ಅಲ್ಲಿ ಸ್ಟೇ ಆಗ್ತೀವಿ. ಓಕೆ. ವಿಶೇಷವಾಗಿ ಈಗ ಸಾಕಷ್ಟು ರೇಸ್ ಸೈಕಲ್ಗಳು ಬಂದಿದೆ, ಗೇರ್ ಸೈಕಲ್ಗಳು ಬಂದಿದೆ. ಆದರೆ ವಿಶೇಷವಾಗಿ ಇದು ಅಟ್ಲಾಸ್ ಸೈಕಲ್ಲು, ಹಳೆ ಸೈಕಲ್ಲು ಇದೆ ಯಾಕೆ ಅಂತ ಹೇಳಿ? ಓಲ್ಡ್ ಈಸ್ ಗೋಲ್ಡ್ ಮೇಡಮ್ ಯಾವತ್ತು. ಈಗ ಇರೋದು ಫಾರಮ್ಮು, ಇದು ನಾಟಿ. ಇದರಲ್ಲಿರೋ ಶಕ್ತಿ ಫಾರಮಲ್ಲಿ ಇಲ್ಲ. ಅದು ಹೋಗಬೇಕಾದ್ರೆ ಏನಾದರೂ ಟೊಳ್ಳಾಗ್ಬಿಟ್ರೆ ಮತ್ತೆ ಅದು ಸ್ಪಾಟ್ಸ್ಗಳು ಸಿಗೋಲ್ಲ. ಇದಾದರೂ ನಾವೇ ನಿಂತು ನಾವೇ ರೆಡಿ ಮಾಡ್ಕೊಂಡು ನಾವೇ ಪಂಚರ್ ಹಾಕ್ಕೊಂಡು ಹೋಗ್ಬೋದು. ಮತ್ತು ಆ ಐಟಮ್ಗಳು ಹಿಡ್ಕೋಕ್ಕಾಗಲ್ಲ. ಮತ್ತು ಅದರಲ್ಲಿ ಆ ಶಕ್ತಿನೂ ಇಲ್ಲ. ಸುಮ್ಮನೆ ದಪ್ಪ ಟೈರು ಬರೀ ಏರಿಯಾಕ್ಕಷ್ಟೇ ಸೀಮಿತ. ಇದು ಊರು ಮುಟ್ಸತ್ತೆ. ಎಸ್, ಇದಿಷ್ಟು ಸೈಯದ್ ಹಾಗೂ ಗೌಸ್ ಪೀರ್ ಅವರ ಮಾತು. ಇವರ ಸೈಕಲ್ ಜಾಥಾ ಬೆಂಗಳೂರನ್ನು ತಲುಪಿ ಅಪ್ಪು ಅವರ ಸಮಾಧಿಯನ್ನು ಮುಟ್ಲಿದೆ. ಕ್ಯಾಮ್ರಾ ಪರ್ಸನ್ ಅಕ್ಕಿ ಡಿಸೋಜಾ ಜೊತೆ ನಂದಿನಿ, ಕನ್ನಡ ಮೀಡಿಯಂ 24x7.